ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 5 ಮೇ 2024 ಭಾನುವಾರ. ಮೊದಲನೇದಾಗಿ ಮುಂಜಾನೆ ಮಾತು. ಹಿಂದಿಗಿಂತ ನಾಳೆ ಉತ್ತಮವಾಗಿರುತ್ತದೆ ಮತ್ತು ನಾನದನ್ನು ಸಾಧಿಸಬಲ್ಲವನಾಗಿದ್ದೇನೆ ಎಂಬೆರಡು ವಿಚಾರಗಳು ಎಲ್ಲ ಯಶಸ್ವಿ ವ್ಯಕ್ತಿಗಳ ಮಂತ್ರವಾಗಿದೆ. ನೀಟ್ ಎಕ್ಸಾಮ್ ಇದೆ, ಅದರದ್ದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಮತ ಭಾರತ ಲೋಕಸಭಾ ಚುನಾವಣೆ 2024. ವೈಯಕ್ತಿಕ ಹಿತಾಸಕ್ತಿಗಾಗಿ ಪ್ರಜಾಪ್ರಭುತ್ವದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿದ್ದರು. ಸಂವಿಧಾನಕ್ಕೆ ಅಪಚಾರವಾಗಿದ್ದು ಹಿಂದಿರೆಯಿಂದಲ್ಲವೇ? ಪ್ರಧಾನಿ ಮೋದಿ ಚಕ್ರವರ್ತಿ ಇದ್ದಂತೆ ವ್ಯಂಗ್ಯವಾಡಿದ ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಬಂದ್ರೆ ಔರಂಗಜೇಬನ ಆಡಳಿತ ಕೈ ಪ್ರಣಾಳಿಕೆ ಜಜಿಯಾ ಬಗ್ಗೆ ಮಾತನಾಡುತ್ತಿದೆ ಎಂದು ಟೀಕಿಸಿದ ಯೋಗಿ. ಅದೃಷ್ಟ ಪರೀಕ್ಷೆಗಿಳಿದ ಮಾಜಿ ಸಿಎಂಗಳಿಂದ ರಂಗೇರಿದ ಚುನಾವಣಾ ಅಖಾಡ. ಲೋಕಸಭೆಯತ್ತ ಮಾಜಿ ಮುಖ್ಯಮಂತ್ರಿಗಳ ಚಿತ್ತ. 20 ಮಾಜಿ ಸಿಎಂಗಳು ಸ್ಪರ್ಧೆಯಲ್ಲಿ. ಶಾಸಕ ರೇವಣ್ಣ ಬಂಧನ, ಶರಣಾಗ್ತಾರ ಪ್ರಜ್ವಲ್. ಮೇ 7ಕ್ಕೆ 14 ಕ್ಷೇತ್ರಗಳಿಗೆ ಮತದಾನ. ಇನ್ನೇನಿದ್ದರೂ ಮನೆ ಮನೆ ಮತ ಬೇಟೆ 2ನೇ ಹಂತ ಇಂದು ಪ್ರಚಾರ ಅಂತ್ಯ. ಮಳೆರಾಯ ವಿಶ್ರಾಂತಿ, ಶುರು ಬಿಸಿಲ ಕ್ರಾಂತಿ. ರಾಯಚೂರಿನಲ್ಲಿ ಬಿಸಿಲಿನ ತಾಪಕ್ಕೆ 5 ಬಲಿ. ಮಂಗಳೂರು ಏರ್ಪೋರ್ಟ್ಗೆ ಬೆದರಿಕೆ ಮೇಲ್. ವೈದ್ಯಕೀಯ ಸೀಟು ಆಕಾಂಕ್ಷಿಗಳಿಗೆ ಸುಗ್ಗಿ. ರಾಜ್ಯದಲ್ಲಿ 5 ಹೊಸ ಕಾಲೇಜು. 8 ಕಾಲೇಜುಗಳಲ್ಲಿ ಸೀಟು ಹೆಚ್ಚಳಕ್ಕೆ ಅರ್ಜಿ. 2 ಲಕ್ಷ ಮಕ್ಕಳು ಅಂಗನವಾಡಿಯಿಂದ ಹೊರಕ್ಕೆ. ಶುಚಿ ರುಚಿ ಇಲ್ಲದ ಊಟಕ್ಕೆ ವಿರೋಧ. ಮಕ್ಕಳ ತೂಕ ಇಳಿಕೆಗೆ ಬೇಸರ. ದಳಕ್ಕೆ ಮೈತ್ರಿ ರದ್ದಾಗುವ ಭಯ. ಮೇಲ್ಮನೆ ಚುನಾವಣೆ. ಬಿಜೆಪಿಗೆ 4 ಸ್ಥಾನ ಬಿಟ್ಟುಕೊಡುತ್ತಾ ದಳ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣ ದ್ವಾರ ಬಂದ್. ಎಸ್ಕಲೇಟರ್ ಅಳವಡಿಕೆ ಕಾಮಗಾರಿ ಹಿನ್ನೆಲೆ. ಶಾಸಕ ರೇವಣ್ಣ ಬಂಧನ, ಶರಣಾಗ್ತಾರ ಪ್ರಜ್ವಲ್. ಹುಣಸೂರಿನಲ್ಲಿ ಅಪಹೃತ ಮಹಿಳೆ ರಕ್ಷಣೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಎಸ್ಐಟಿ ಸಿದ್ಧತೆ. ಗುಜರಾತ್ ಎದುರು ಆರ್ಸಿಬಿ ಗೆಲುವಿನ ಗರ್ಜನೆ. ನೇಪಾಳ ನೋಟಿನಲ್ಲಿ ಭಾರತದ ನಕ್ಷೆ. ತಂಪು ನೀರಿನ ಬಳಕೆ, ಸರ್ಕಾರದ ಸ್ಪಷ್ಟನೆ. ದಕ್ಷಿಣ ಸಿಇಎನ್ ಠಾಣೆಯಲ್ಲಿ ಪ್ರಕರಣ. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ಪ್ರಕಟ. ಟ್ರೇಡಿಂಗ್ ನೆಪದಲ್ಲಿ ಕೋಟಿ ಧೋಕಾ. ದ್ವಿಚಕ್ರ ವಾಹನ ಕಳ್ಳ ಪೊಲೀಸರ ಬಲೆಗೆ. ತಮಾಷೆಯ ಸಲಹೆಯನ್ನೇ ಗಂಭೀರವಾಗಿ ಪರಿಗಣಿಸಿ ಕೃತ್ಯ. ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ರೈತ. ಚನ್ನಸಂದ್ರದಲ್ಲಿ ಕರಗ ಮಹೋತ್ಸವಕ್ಕೆ ತೆರೆ. ಅಡ್ವರ್ಟೈಸ್ಮೆಂಟ್ ಇದೆ. ಪರಶುರಾಮನ ಮೂರ್ತಿ ಸ್ಥಾಪಿಸಿ. ಥೀಮ್ ಪಾರ್ಕ್ಗೆ 4 ತಿಂಗಳ ಗಡುವು. ಉಡುಪಿ ಡಿಸಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮಾಹಿತಿ. ಜೆಇಇ ಮೇನ್ಸ್ನಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಉನ್ನತ ಸಾಧನೆ. ಹಾಸ್ಟೆಲ್ಗೆ ಮೊದಲಿನಂತೆ ಪ್ರವೇಶ. ತಾಲೂಕು ಹಂತದಲ್ಲಿ ನಿರ್ವಹಣೆಗೆ ತೀರ್ಮಾನ. ಸಮಾಜ ಕಲ್ಯಾಣ ಇಲಾಖೆ ಕ್ರಮ. ಗಾರ್ನಿಯರ್ ಹೇರ್ ಕಲರಿಂಗ್ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ಇಂದು ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿ ಆಯೋಜನೆ. ಸಿಇಟಿ ಎಡವಟ್ಟು. ಶಿಕ್ಷಣ ಸಚಿವರಿಗೆ ಕ್ಯಾಂಪ್ಸ್ ಪತ್ರ. ಪ್ರಶ್ನೆ ಪತ್ರಿಕೆ ತಯಾರಕರ ಅಮಾನತು ಮಾಡಿ. ಶುಲ್ಕ ವಾಪಸ್ ಆದೇಶಕ್ಕೆ ಹೈಕೋರ್ಟ್ ತಡೆ. ಬೆಂಗಳೂರು ಜಲಮಂಡಳಿಗೆ ಬಿಗ್ ರಿಲೀಫ್. ವಿಭಾಗೀಯ ಪೀಠ ತಡೆಯಾಜ್ಞೆ. ಅಧಿಕಾರಿಗಳಿಗೆ ತರಾಟೆ. ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ. ಕಸ ಬಿದ್ದಿದ್ದ ಸ್ಥಳಗಳ ಪರಿಶೀಲಿಸಿದ ಲೋಕಾಯುಕ್ತ. ಸುದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿನ ಗುಟ್ಟೇನು. ಶುಭ ದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಎಲ್ಲ ಇದೆ. ಕ್ಲಾಸಿಫೈಡ್ ಜಾಬ್ಸ್ ಕೂಡ ಇರುತ್ತೆ ನೋಡಿ. ಮಳೆಗಾಗಿ ವರುಣ ದೇವರನ್ನು ತಲೆ ಮೇಲೆ ಹೊತ್ತ ಪಿಡಿಒ. ಮುಳಿಯಾ ಜ್ಯುವೆಲ್ಲರ್ಸ್ ಚಿನ್ನೋತ್ಸವ. ಹುಟ್ಟುಹಬ್ಬದ ಕೇಕ್ ತಿಂದ ಮಕ್ಕಳು ಅಸ್ವಸ್ಥ. ಶ್ರೀ ರಂಭಾಪುರಿ ಜಗದ್ಗುರುಗಳ ಅಭಿಮತ. ಎಸ್ಜೆಆರ್ಸಿ ಕಾಲೇಜಿನಲ್ಲಿ ರೇಣುಕಾಚಾರ್ಯ ಜಯಂತಿ ಆಚರಣೆ. ಧಾರ್ಮಿಕ ಸತ್ಕ್ರಾಂತಿಗೆ ಮುನ್ನುಡಿ ಬರೆದ ಶ್ರೀ ರೇಣುಕಾಚಾರ್ಯರು. ಐಸ್ ಕ್ರೀಂ ವಿತರಿಸಲು ವಿಫಲವಾದ ಸ್ವಿಗ್ಗಿಗೆ ದಂಡ. 5,000 ಪರಿಹಾರ ಪಾವತಿಸಲು ಕೋರ್ಟ್ ಆದೇಶ. ಮಳೆ ವಿಶ್ರಾಂತಿ, ಬಿಸಿಲ ಕ್ರಾಂತಿ. ಶಾಸಕ ರೇವಣ್ಣ ಬಂಧನ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ. ಶರಣಾಗ್ತಾರ ಪ್ರಜ್ವಲ್ ರೇವಣ್ಣ. ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ಪದವೀಧರರ ಬೇಡಿಕೆಗಳನ್ನು ಈಡೇರಿಸಲು ಬದ್ಧ. ರಾಜಾಜಿನಗರದಲ್ಲಿ ನವೀಕೃತ ಮಲ್ಬಾರ್. ನಮಸ್ತೆ ಬೆಂಗಳೂರು. ಮಾತು ಮಾಣಿಕ್ಯ. ಎದುರು ಸಿಗುವ ಎಲ್ಲರೊಡನೆ ನಿರ್ಮಲ ನೋಟದ ಪುಟ್ಟ ನಗುವಿನೊಂದಿಗೆ ವ್ಯವಹರಿಸಿ. ಇಡೀ ವಾತಾವರಣ ಖುಷಿಗೆ ಕಾರಣರಾಗೋಣ.
ಬಾಲಿವುಡ್ಗೆ ಹ್ಯಾರಿ ಪಾಟರ್ ನಟ. ಥ್ರಿಲ್ಲಿಂಗ್ ಹಾದಿಯಲ್ಲಿ ಭಾವನಾತ್ಮಕ ಪಯಣ. ದ ಹೀರೋ ಚಿಕ್ಕಣ್ಣ ನಾಯಕನಾಗಿ ಮತ್ತೊಂದು ಸಿನಿಮಾ. ನಾಳೆಯಿಂದ ಜಾನಕಿ ಸಂಸಾರ. ಕರೀನಾ ಔಟ್, ನಯನಾ ಇನ್. ಪ್ರಚಾರಕ್ಕೆಂದೇ ರೂಮರ್ ಸೃಷ್ಟಿ. ಬಾಲಿವುಡ್ ನಿರ್ಮಾಪಕರ ಬಗ್ಗೆ ಪ್ರೀತಿಸಿದ ನಟಿ ಸೊನಾಲಿ ಬೇಸರ. ಬಜಾಜ್ನಿಂದ ಪಲ್ಸರ್ NS 400 ಮಾರುಕಟ್ಟೆಗೆ. ಕುಡಿಯುವ ನೀರಿನ ಘಟಕಗಳಿಗೆ ಮರುಜೀವ. ಕಾವೇರಿ ನೀರುಣಿಸಿ ಪುನರಾರಂಭ. ಜಲಮಂಡಳಿಯಿಂದ ನಿತ್ಯ 10,000 ಲೀಟರ್ ಪೂರೈಕೆ. ಬಾವಿ ಕರಗದಮ್ಮ ಕರಗ ಸಂಪನ್ನ. ಮಲ್ಲಿಗೆ ಚೆಲ್ಲಿ ಭಕ್ತಿಭಾವ ಪ್ರದರ್ಶಿಸಿದ ಜನರು. ಗ್ರೀನ್ ಸ್ಟಾರ್ ಚಾಲೆಂಜ್ಗೆ ಉತ್ತಮ ಪ್ರತಿಕ್ರಿಯೆ. 8ರಂದು ನೀರು ಪೂರೈಕೆ ವ್ಯತ್ಯಯ. ವಿಜಯ ವಿಹಾರ ಅಕ್ಷರಲೋಕದ ಅನಾವರಣ. ವಾರ ಭವಿಷ್ಯ ಇದೆ ರಾಶಿ ಭವಿಷ್ಯ. ಹನಿ ಹನಿ ನಗೆ. ನಗುವಿನಲ್ಲಿ ಎಷ್ಟು ವಿಧ. ನಗು ಎಂದರೆ ಸಂತೋಷದ ಒಂದು ಅಭಿವ್ಯಕ್ತಿ ಅಷ್ಟೇ. ನಗುವಿನಿಂದ ಆಗುವ ಪ್ರಯೋಜನಗಳು. ಅಡ್ವರ್ಟೈಸ್ಮೆಂಟ್ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆ. SIT ಜೊತೆ ಮಹತ್ವದ ಚರ್ಚೆ. ವಿಳಂಬ ಮಾಡದೆ ಪ್ರಜ್ವಲ್ ರೇವಣ್ಣ ಬಂಧಿಸಿ. ಮನುಕುಲಕ್ಕೆ ವಿದೇಶಿ ತಳಿಗಳು ಮಾರಕವೇ. ಗೋವು ನೋವು. ಅಂಧರ ಉಚಿತ ವಸತಿಯುತ ಶಾಲೆಗೆ ಅರ್ಜಿ ಆಹ್ವಾನ. ರಾಮಭಕ್ತರ ವಿರುದ್ಧ ಹೇಳಿಕೆ ವಿಡಿಯೋ ವೈರಲ್. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ 700 ಮಹಿಳೆಯರ ದೂರು. ಪ್ರಕರಣದಿಂದ JDS ತಲ್ಲಣ. ಚುನಾವಣೆ ಬಳಿಕ ಹೊಸ ರೇಷನ್ ಕಾರ್ಡ್. ಅಮಿತ್ ಶಾ ಬೆಂಗಳೂರಿನಲ್ಲಿ ವಾಸ್ತವ್ಯ. ತೆರಿಗೆ ನೆರವು ಪಡೆಯಲು ದ್ವಂದ್ವ. ಸ್ಥಳೀಯ ಸಂಸ್ಥೆಗಳಿಗೆ ನಡೆಯದ ಚುನಾವಣೆ ಅನುದಾನ ಬಾಕಿ. ಜೂನ್ನಿಂದ ಬಸ್ಗಳ ಸಂಖ್ಯೆ ಹೆಚ್ಚಳ. ಗ್ರಾಮ ಆಡಳಿತಾಧಿಕಾರಿ ಅರ್ಜಿ ಸಲ್ಲಿಕೆ ವಿಸ್ತರಣೆ. DCET ಅರ್ಜಿ ಸಲ್ಲಿಸಲು 15 ಕೊನೆ ದಿನ. ಒಕ್ಕಲಿಗ ನಾಯಕತ್ವ ಬೇಡ. ಸರ್ಕಾರಕ್ಕೆ PUC ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಆಗ್ರಹ. NEPO SEPO ಸ್ಪಷ್ಟಗೊಳಿಸಿ. SC ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. 50ರಿಂದ 60 ಬಾರಿ ಲೈಂಗಿಕ ದೌರ್ಜನ್ಯ. ಮತಭಾರತ ಲೋಕಸಭಾ ಚುನಾವಣೆ 2024. ಜಾತಿ ಸಮೀಕರಣಕ್ಕೆ ಆದ್ಯತೆ ನೀಡಿದ ಕಾಂಗ್ರೆಸ್. ಕಮಲದ 5ನೇ ಗೆಲುವಿನ ಗ್ಯಾರಂಟಿ ಸವಾಲು. ಕೋಟೆ ಗದ್ದುಗೆಗೆ ಗದ್ದಿಗೌಡರ ಸಂಯುಕ್ತ ಹಣಾಹಣಿ. CM ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ದೂರು. ಗ್ಯಾರಂಟಿ ಪತ್ರ ವಿತರಿಸದಂತೆ ಆಯೋಗ ಆದೇಶ. ವ್ಯಾಕ್ಸಿನ್ ಕಂಪನಿಯಿಂದ ದೇಣಿಗೆ. ಪ್ರಿಯಾಂಕಾ ವಾಗ್ದಾಳಿ. ಲಸಿಕೆಯಿಂದ ಹೃದಯಾಘಾತ ಹೆಚ್ಚಳ. ಬಹಿರಂಗ ಪ್ರಚಾರಕ್ಕೆ ಬಿಜೆಪಿ ವಿನೂತನ ತೆರೆ. 27 ಸ್ಥಾನಗಳಲ್ಲಿ ಮೈತ್ರಿ ಗೆಲುವು. 445 ಕೋಟಿ ರು ಮೌಲ್ಯದ ವಸ್ತುಗಳ ವಶ. 2 ಬಹಿರಂಗ ಸಭೆಗಳು ನಾಳೆ. ಮೇ 8ಕ್ಕೆ ರೋಡ್ ಶೋ. ಹಲವು ನಾಯಕರಿಗೆ ವಿವಿಧ ರಾಜ್ಯಗಳ ಜವಾಬ್ದಾರಿ. ಆಂಧ್ರದಲ್ಲಿ ಮೋದಿ ಪ್ರಚಾರ. ರಾಜ್ಯ ಬಿಜೆಪಿಗೆ ಹೊಣೆ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ. ಜಾರ್ಖಂಡ್ನಲ್ಲಿ ಚುನಾವಣಾ ರ್ಯಾಲಿ. ಸರ್ಜಿಕಲ್ ದಾಳಿ ಉಲ್ಲೇಖ. ರಾಹುಲ್ ಪ್ರಧಾನಿಯಾಗಲೆಂದು ಪಾಕ್ ಬಯಕೆ. ರಾಹುಲ್ ಸೋಲು ಖಚಿತ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೇಲಿ. 20% ಸ್ಪರ್ಧಿಗಳದು ಕ್ರಿಮಿನಲ್ ಹಿನ್ನೆಲೆ. ಬಿಜೆಪಿ ಸೇರಿದ ಹರ್ವಿಂದರ್ ಸಿಂಗ್. ಟಿಕೆಟ್ ಹಿಂದಿರುಗಿಸಿದ ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಶೀಘ್ರ ಇಬ್ಬಾಗ. ಆಚಾರ್ಯ ಕೃಷ್ಣ ಭವಿಷ್ಯ. ಕೈ ನಾಯಕನ ಮೃತದೇಹ ಪತ್ತೆ. ಏರ್ ಇಂಡಿಯಾ ಕ್ಯಾಬಿನ್ ಬ್ಯಾಗೇಜ್ ಪ್ರಮಾಣ ಇಳಿಕೆ. ಪತ್ನಿ ಜೊತೆ ಪತಿಯ ಅಸಹಜ ಸೆಕ್ಸ್ ಅತ್ಯಾಚಾರವಲ್ಲ. ಮಧ್ಯಪ್ರದೇಶ ಹೈಕೋರ್ಟ್ ಅಭಿಪ್ರಾಯ. ಈರುಳ್ಳಿ ರಫ್ತು ನಿಷೇಧ ರದ್ದು. ಉಗ್ರ ದಾಳಿಗೆ ಯೋಧ ಸಾವು. 17 ರೋಗಿಗಳನ್ನು ಕೊಂದ ನರ್ಸಿಗೆ 700 ವರ್ಷ ಜೈಲು. ಪಾಕಿಸ್ತಾನದ ಜೊತೆ ದುಷ್ಕರ್ಮಿಗಳು ನಂಟು ಹೊಂದಿರುವ ಶಂಕೆ. ನಿಜರ್ ಹತ್ಯೆ. 3 ಶಂಕಿತ ಭಾರತೀಯರ ಬಂಧನ. ಹಾಪುಗೆ ಹಣ ವರ್ಗಾವಣೆ. ಒಬ್ಬನ ಬಂಧನ. ಕ್ರೀಡೆ. ಇಂದು ಪಂಜಾಬ್ CSK ಫೈಟ್. ಧರ್ಮಶಾಲಾದಲ್ಲಿ ಅಳಿವು ಉಳಿವಿನ ಪಂದ್ಯ. ಒತ್ತಡದಲ್ಲಿ ಹಾಲಿ ಚಾಂಪಿಯನ್ಸ್. ಲಕ್ನೋ KKR ಕಾದಾಟ. ಪ್ಲೇ ಆಫ್ ಸನಿಹ ತಲುಪಲು ಉಭಯ ತಂಡಗಳ ಹೋರಾಟ. ರೋಹಿತ್ ಶರ್ಮಾಗೆ ಬೆನ್ನು ನೋವಿನ ಇಂಪ್ಯಾಕ್ಟ್. ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಜಟಾಪಟಿ. ಮಯಾಂಕ್ ಯಾದವ್ IPLನಿಂದ ಹೊರಕ್ಕೆ. ವಿಂಡೀಸ್ಗೆ ರೋವನ್ ಪೋವೆಲ್ ಸಾರಥ್ಯ. T20 ವಿಶ್ವಕಪ್ಗೆ ಅಮೆರಿಕ ತಂಡದಲ್ಲಿ ಭಾರತೀಯರ ಪ್ರಾಬಲ್ಯ.
ಕಾನೂನಿನ ಅರಿವಿದ್ದರೆ ಶ್ರೇಷ್ಠ ನಾಗರಿಕ. ಬಿ. ದಯಾನಂದ್ ಅಭಿಮತ. ಓಂಕಾರ ಆಶ್ರಮದಲ್ಲಿ 365 ದಿನಗಳ ಭಜನೋತ್ಸವ ಸಂಪನ್ನ. ಅಖಿಲ ಕರ್ನಾಟಕ ಭಜನಾ ಪರಿಷತ್ತಿನಿಂದ ಆಯೋಜನೆ. ಸರಳ ಸಜ್ಜನಿಕೆಯ ಡಾಕ್ಟರ್ ಸಿ. ಸೀರ. ಕೊನೆ ಸ್ಥಾನದಲ್ಲಿ ಹೇಳಕ್ಕೇರಿದ ಪಾಪಾಡು ಪ್ಲೇಸಿಸ್ ಪಡೆ. ಗುಜರಾತ್ ಪ್ಲೇ ಆಫ್ ಆಸೆ ಬಹುತೇಕ ಭಗ್ನ. ಟೈಟಾನ್ಸ್ಗೆ ಸ್ಪೀಡ್ ಬ್ರೇಕ್. ಆರ್ಸಿಬಿ ಗೆಲುವಿನ ಹ್ಯಾಟ್ರಿಕ್. ಕುಗ್ಗದ ಆರ್ಸಿಬಿ ಫ್ಯಾನ್ಸ್ ಜೋಶ್. ಐಪಿಎಲ್ನಲ್ಲಿ ಮನೀಶ್ ಪಾಂಡೆ ವಿಶಿಷ್ಟ ದಾಖಲೆ. ಆಂಗ್ಲರ 11ರ ಬಳಗ ಆಯ್ಕೆಗೆ ಎಐ ಬಳಕೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ GST ಅಂಡ್ FSSI ರಿಜಿಸ್ಟ್ರೇಷನ್, ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು. ಈ ರೀತಿ ಎಲ್ಲ ಸರ್ವಿಸಸ್ ನ ಮಾಡ್ಕೋಬಹುದು. ಒಂದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದ್ರೂ ನೀವು ಟೈಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕು ಆ ಸರ್ವಿಸಸ್ ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.